ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಆಪರೇಷನ್ ಸಿಕ್ಕಾಪಟ್ಟ ಸದ್ದು ಮಾಡ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೈಕೊಟ್ಟವರನ್ನು ಸಿಡಿದಿದ್ದವರನ್ನು ಕರೆತರುವ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಅದರಲ್ಲೂ BY ವಿಜಯೇಂದ್ರ ರಾಜ್ಯ ಬಿಜೆಪಿ ಸಾರಥಿ ಆಗ್ತಿದ್ದಂತೆ ಗರ್ವಾಪ್ಸಿ ಜೋರಾಗಿ ನಡೆದಿದೆ. ಶೆಟ್ಟರ್ ಬಂದಾಯಿತು. ಸವದಿ ಅವರನ್ನು ಕೂಡ ಬಿಜೆಪಿಗೆ ಕರೆತರುವ ಕೆಲಸ ಕೂಡ ನಡೆದಿದೆ. ಈ ನಡುವೆ ಮತ್ತೊಂದು ಬಿಗ್ ಆಪರೇಷನ್ ನಡೆಯೋದು ಪಕ್ಕ ಎನ್ನಲಾಗ್ತಿದೆ. ಅದು ಬಿಜೆಪಿ ಹೈಕಮಾಂಡ್ನಿಂದಲೋ ಅಥವಾ BY ವಿಜಯೇಂದ್ರ ಅವರ ಸೈಲೆಂಟ್ ಆಪರೇಷನ್ನಿಂದಲೂ ಗೊತ್ತಿಲ್ಲ. ಆದರೆ 2-3 ದಿನದಲ್ಲಿ ದೆಹಲಿಯಲ್ಲಿ ಬಿಜೆಪಿ ಸೇರ್ಪಡೆ ಪಕ್ಕ ಅನ್ನೋ ಮಾತು ಕೇಳಿ ಬರ್ತಿದೆ. ಅಷ್ಟಕ್ಕೂ ಯಾರು ಆ ನಾಯಕ? ಆ ನಾಯಕನ ಸೇರ್ಪಡೆಯಿಂದ ಬಿಜೆಪಿಗೆ ಒಂದು ಕ್ಷೇತ್ರವನ್ನು ಲೋಕಸಭೆ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲಬಹುದಾ? ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಶೆಟ್ಟರ್ ಬಿಜೆಪಿಗೆ ಹೋಗ್ತಾರೆ ಅಂತ ಗೊತ್ತಿತ್ತು. ಆದರೆ ಅವರು ಇಷ್ಟು ಬೇಗ ಬಿಜೆಪಿಗೆ ಹೋಗ್ತಾರಂತ ಯಾರೂ ಊಹಿಸಿರಲಿಲ್ಲ. ಅದು ದೆಹಲಿಗೆ ಹಾರಿ ಹೈಕಮಾಂಡ್ ಮಟ್ಟದ ನಾಯಕರ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾರೆ ಅಂತ ಯಾರೂ ಭಾವಿಸಿರಲಿಲ್ಲ. ಅದೇ ರೀತಿ ಇದೀಗ ಮತ್ತೊಬ್ಬ ನಾಯಕ ಬಿಜೆಪಿಗೆ ಸೇರ್ತಾರೆ ಅನ್ನೋ ಬಿಗ್ ಅಪ್ಡೇಟ್ ಸುದ್ದಿ ಬಿಜೆಪಿ ಪಾಳೆಯದಿಂದಲೇ ಹೊರಬಿದ್ದಿದೆ. ಅವರನ್ನು ಕರೆತರುವ ಕೆಲಸವನ್ನು ಹೈಕಮಾಂಡೇ ಮಾಡ್ತಿದೆ. ಅಷ್ಟಕ್ಕೂ ಆ ನಾಯಕ ಬೇರೆ ಯಾರೂ ಅಲ್ಲ, ಪುತ್ತಿಲ. ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2 ಹೋಳಾಗಿದ್ದ ಪುತ್ತೂರಿನ ಬಿಜೆಪಿ ಪಾಳೆಯ ಒಂದಾಗುವ ಲಕ್ಷಣ ಗೋಚರಿಸಿದೆ. ಪಕ್ಷದಿಂದ ಹೊರಗೆ ಹೋಗಿದ್ದ ಪುತ್ತಿಲ ಪರಿವಾರ ಮರಳಿ ಗೂಡು ಸೇರುವ ಸಾಧ್ಯತೆ ದಟ್ಟವಾಗಿದೆ. ಅರುಣ್ ಕುಮಾರ್ ಪುತ್ತಿಲ ನೇತೃತ್ವದ ಪುತ್ತಿಲ ಪರಿವಾರ ಹಾಗೂ ಬಿಜೆಪಿ ಮುಖಂಡರ ನಡುವಿನ ಮಾತುಕತೆಗಳು ಫಲಪ್ರದವಾಗಿದೆ ಎನ್ನಲಾಗಿದೆ. 3-4 ದಿನದೊಳಗೆ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಇದ್ದು 9 ತಿಂಗಳ ವಿರಸ ಕೊನೆಗೊಳ್ಳಲಿದೆ ಎನ್ನುತ್ತಿವೆ ಪುತ್ತಿಲ ಹಾಗೂ ಬಿಜೆಪಿ ಪಾಳೆಯದಲ್ಲಿನ ಮೂಲಗಳು. ಈ ಹಿಂದಿನ 2 ಅವಧಿಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅರುಣ ಪುತ್ತಿಲ ಅವರಿಗೆ ಪಕ್ಷದ ಸ್ಥಾನಮಾನ ನೀಡುವ ಭರವಸೆ ನೀಡಿ ಸಮಾಧಾನ ಪಡಿಸಲಾಗಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ರೋಶ ಬಹಿರಂಗವಾಗಿ ಭುಗಿಲೆದ್ದು ಅರುಣ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧಿಸಿದರು. ಇದರಿಂದ ತನ್ನ ಭದ್ರಕೋಟೆಯಲ್ಲೇ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಅರುಣ್ ಪುತ್ತಿಲ 60,000ಕ್ಕೂ ಅಧಿಕ ಮತ ಪಡೆದು ದಾಖಲೆ ಸೃಷ್ಟಿ ಮಾಡಿದರು. ಬಳಿಕ ಬಿಜೆಪಿ ಪುತ್ತಿಲ ಬಣದ ನಡುವೆ ವಿರಸ ಹೆಚ್ಚಾಗಿತ್ತು. ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ತನ್ನ ತೆಕ್ಕೆಯಲ್ಲಿದ್ದ 2 ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಂಡಿತ್ತು. ನಗರಸಭೆ ಉಪಚುನಾವಣೆಯಲ್ಲಿ ಪುತ್ತಿಲ ಪರಿವಾರಕ್ಕೆ ಸೋಲಾಗಿದ್ದರೂ ಬಿಜೆಪಿಗೆ ಲಾಭ ಆಗಿಲ್ಲ. ಬಿಜೆಪಿ 1 ಸ್ಥಾನ ಗೆದ್ದಿದೆ ಎಂದು ಸಮಾಧಾನ ಪಟ್ಟುಕೊಂಡರೂ ಮತ ಗಳಿಕೆಯ ಅಂಕಿ ಅಂಶ ಬಿಜೆಪಿಗೆ ಹಿನ್ನಡೆ ಆಗಿದೆ ಎಂದು ಹೇಳಿದೆ. ವಿಧಾನಸಭೆ ಚುನಾವಣೆಯ ಬಳಿಕ 2 ಬಣಗಳನ್ನು ಒಗ್ಗೂಡಿಸುವಲ್ಲಿ ಮಾತುಕತೆ ರಾಷ್ಟ್ರೀಯ ನಾಯಕರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆದಿತ್ತು. ಈ ಮಧ್ಯೆ ಪುತ್ತಿಲ ಪರಿವಾರ ರಚನೆಯಾಗಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಗ್ರಾಮ ಪಂಚಾಯತಿ ಉಪಚುನಾವಣೆ ಸಂದರ್ಭದಲ್ಲಿ ಪುತ್ತಿಲ ಪರಿವಾರದಿಂದ ಕಣಕ್ಕಿಳಿಯದಂತೆ ಒಪ್ಪಂದ ಸೂತ್ರ ಹೆಣೆದರೂ ಬಹಳ ಪ್ರಯೋಜನವಾಗಲಿಲ್ಲ. ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಹೊಂದಾಣಿಕೆ ಇದ್ದರೂ ನಗರಸಭೆ ಉಪಚುನಾವಣೆಯಲ್ಲಿ ಪ್ರತ್ಯೇಕವಾಗಿಯೇ ಬಿಜೆಪಿ ಹಾಗೂ ಪುತ್ತಿಲ ಪರಿವಾರ ಸ್ಪರ್ಧಿಸಿದವು. ನಗರಸಭಾ ಉಪಚುನಾವಣೆಯಲ್ಲಿ ಪುತ್ತಿಲ ಪರಿವಾರ ಪ್ರಮುಖ ನಾಯಕ ಡಾಕ್ಟರ್ ಸುರೇಶ್ ಪುತ್ತೂರಯ್ಯ ದಿಢೀರ್ ಆಗಿ ಬಿಜೆಪಿ ಅಭ್ಯರ್ಥಿ ಪರ ಕಾಣಿಸಿಕೊಳ್ಳುವ ಜೊತೆಗೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇದಕ್ಕೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಬಳಿಕ ಅವರು ಪುತ್ತಿಲ ಪರಿವಾರದ ಕಾರ್ಯಕ್ರಮದ ಜೊತೆಗೂ ಕಾಣಿಸಿಕೊಂಡಿದ್ದರು. ಪುತ್ತೂರಯ್ಯ ಅವರ ಮೂಲಕ ಪುತ್ತಿಲ ಪರಿವಾರವನ್ನು ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವ ಪ್ರಯತ್ನ ನಡೆಯಿತು. ಈ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಬಿಜೆಪಿಯ ಉನ್ನತ ಮಟ್ಟದ ನಾಯಕರು ಮಧ್ಯ ಪ್ರವೇಶಿಸಿದರು. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷತೆ ಹುದ್ದೆಯನ್ನು ಅರುಣ್ ಪುತ್ತಿಲ ಅವರಿಗೆ ನೀಡುವುದು ಸೇರಿದಂತೆ ಇನ್ನಿತರ ಸಂಗತಿಗಳ ಕುರಿತು ಮಾತುಕತೆ ನಡೆದಿದೆ. ಮಾತುಕತೆ ಯಶಸ್ಸಾಗಿದೆ. ಪುತ್ತಿಲ ಪರಿವಾರ ಬಿಜೆಪಿ ಜೊತೆಗೆ ವಿಲೀನಗೊಳಿಸುವ ಸಂಭವವಿದೆ. ಈ ಹಿಂದೆ ಜಿಲ್ಲಾಧ್ಯಕ್ಷ ಹುದ್ದೆಗೆ ಬೇಡಿಕೆ ಇರಿಸಿದ ಅರುಣ್ ಪುತ್ತಿಲರು ಮಂಡಲದ ಅಧ್ಯಕ್ಷತೆಗೆ ಸಹಮತ ಸೂಚಿಸಿದ್ದಾರೆ ಎನ್ನಲಾಗಿದೆ. ಅರುಣ್ ಪುತ್ತಿಲ ಅವರನ್ನು ಬಿಜೆಪಿಗೆ ಸೇರಿಸಿಕೊಂಡು ಸ್ಥಾನಮಾನ ನೀಡಲು ಬಿಜೆಪಿ ಹಾಗೂ ಸಂಘ ಪರಿವಾರದ ಕೆಲ ಮುಖಂಡರ ವಿರೋಧ ಇದೆ ಎನ್ನಲಾಗಿದೆ. ಪ್ರತಿಯೊಂದು ಕ್ಷೇತ್ರವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಬಿಜೆಪಿ ಹಾಗೂ ಹೈಕಮಾಂಡ್ ಒಂದೊಂದು ಕ್ಷೇತ್ರದ ಮೇಲೂ ಕಣ್ಣಿಟ್ಟಿದೆ. ಅಲ್ಲಿ ಪ್ರಭಾವಿ ಇರುವ ವ್ಯಕ್ತಿಗಳನ್ನು, ಅಂದರೆ ಯಾರು ಪಕ್ಷದಿಂದ ಹೊರಹೋಗಿ ಮತ್ತೊಂದು ಪಕ್ಷದಲ್ಲಿ ಸೇರಿದಾರೋ ಅಥವಾ ಪ್ರತ್ಯೇಕವಾಗಿದ್ದಾರೋ ಅವರನ್ನು ಮತ್ತೆ ಕರೆತಂದು ಆ ಕ್ಷೇತ್ರವನ್ನು ತನ್ನೆ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ. ಯಾಕಂದರೆ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸದ್ದು ಸಖತ್ತಾಗಿ ಜೋರಾಗಿ ನಡೀತಿದೆ. ಇದರ ನಡುವೆ ಕಾಂಗ್ರೆಸ್ಸರ ಸಂಖ್ಯೆ ಬಲ ಹೆಚ್ಚಾಗಿದೆ. ಏನಿವೆ ಈ ಸುದ್ದಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್.